ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾಟ್ ಅ ಸರ್ಪ್ರೈಸ್! ಅದೇನು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ? ನಿಮ್ಮನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದ್ವಿ. ತಮಾಷೆ ಮಾಡಿದೆ. ಇರ್ಲಿ, ಪ್ಲೀಸ್ ಒಳಗೆ ಬನ್ನಿ. ಎಲ್ಲಿ ಜಾನು ಕಾಣ್ತಾನೆ ಇಲ್ವಲ್ಲ? ಅವರು ಮಲಗ್ಬಿಟ್ಟಿದ್ದಾರೆ. ನೀವು ಬರೋದು ಗೊತ್ತಿರಲಿಲ್ಲವಲ್ಲ, ಹಾಗಾಗಿ ಅಷ್ಟು ದೂರದಿಂದ ಬಂದಿದ್ದೀರಿ. ನಾವೊಂದು ಫೋನಾರು ಮಾಡಿ ಬರ್ಬೋದಿತ್ತಲ್ವಾ? ಅದು ಫೋನಲ್ಲಿ ಮಾತಾಡ್ತಿರೋವಾಗ ಜಾನು ಅಜ್ಜಿ ವಿಷಯಕ್ಕೆ ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿತ್ತು. ಇಂಥ ಸಮಯದಲ್ಲಿ ಹಾಗೆಲ್ಲ ಇರೋದು ಸರಿಯಲ್ಲ ಅನ್ನಿಸ್ತು. ಅದಕ್ಕೆ ಬಂದು ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದು, ಅಜ್ಜಿ ವಿಷಯಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಂತೂ ನಿಜ. ಅವ್ರು ಹುಷಾರಾಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇವರು ಗೆಲುವಾಗಿದ್ರು, ಬಟ್ ಮತ್ತೆ ಡಲ್ ಆಗಿಬಿಟ್ರು. ಡಾಕ್ಟರ್ನ ಕರೆಸಿ ಒಂದ್ಸಲಿ ಚೆಕಪ್ ಮಾಡಿಸಿದ್ದೀನಿ. ಈಗ ಸ್ವಲ್ಪ ವಾಸಿ, ಮಾತ್ರೆ ತಗೊಂಡು ಮಲಗಿದ್ದಾರೆ. ಅವರೇ, ನಿನ್ನ ಕನ್ಸರ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆದರೂ ನೋಡಿ, ಅಷ್ಟು ದೂರದಿಂದ ಬಂದಿದ್ದೀರಿ. ನಂಗೊಂದು ಮಾತು ತಿಳಿಸಿದ್ರೆ ಎಲ್ಲ ಅರೇಂಜ್ಮೆಂಟ್ಸ್ ಆದ್ರೂ ಮಾಡ್ಕೊತಿದ್ದೆ ಅಲ್ವಾ? ಅಯ್ಯೋ, ಹೇಳೋಣ ಅಂತಾನೆ ಅನ್ಕೊಂಡ್ವಿ. ಆದ್ರೆ ಅದು ಇಂಗ್ಲೀಷಲ್ಲಿ ಅದೇನೋ ಹೇಳ್ತಾರೆ. ಮೇಡಮ್ರೆ, ಏನದು ಇದಕ್ಕಿದಂಗೆ ಬಂದು ಅವ್ರು ಖುಷಿ ಪಡೋ ಥರ ಮಾಡ್ತೀವಲ್ಲ, ಏನದು ಏನದು? ಸರ್ಪ್ರೈಸ್. ಸರ್ಪ್ರೈಸು ಅದನ್ನ ಮಾಡೋಣ ಅಂತ ಹಂಗೆ ಬಂದ್ಬಿಟ್ವಿ. ಆದ್ರೆ ಜಾನವರು ಕಾಣ್ತಿಲ್ವಲ್ಲ. ಅಲ್ಲ, ನೀವು ಮಾತಾಡ್ಸ್ತೀರ ಅನ್ನೋದಾದ್ರೆ ಲೆಟ್ ಮಿ ವೇಕ್ ಹರ್ ಅಪ್, ಕರ್ಕೊಂಡ್ಬರ್ತೀನಿ. ಇಲ್ಲ ಜಯಂತ್ ಅವರೇ, ಇಂಥ ಸಮಯದಲ್ಲಿ ಅರ್ಧ ನಿದ್ದೆಯಿಂದ ಎಬ್ಬರಿಸಬಾರ್ದು. ಜಾನು ಎಷ್ಟು ನೆಮ್ಮದಿಯಿಂದ ಮಲಗ್ತಾಳೋ ಮಗು ಬೆಳವಣಿಗೆನೂ ಅಷ್ಟೇ ಚೆನ್ನಾಗಾಗುತ್ತೆ. ಅದಕ್ಕೆ ತೊಂದರೆ ಮಾಡೋದು ಬೇಡ. ಅವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ನೀವು. ಮತ್ತೆ ಅಕ್ಕನಾಗಿ ತಂಗಿ ಬಗ್ಗೆ ಅಷ್ಟು ಕಾಳಜಿ ಮಾಡ್ತಿದ್ರಿ, ಹೆಂಗ್ ಹೇಳಿ? ಜಾನವ್ರು ಹುಟ್ಟೋ ಮಗು ಮೇಲೆ ಮೇಡಮ್ ಅವ್ರು ಬೇಜಾನ್ ಕನ್ಸುಗಳನ್ನ, ಬೇಜಾನ್ ಆಸೆಗಳನ್ನ ಮಾಡ್ಕೊಂಡವ್ರೆ. ಏನ್ ಮೇಡಮ್ ಅವ್ರೆ? ಇದನ್ನೆಲ್ಲ ಜಾನು ಕೊಡೋಣ ಅಂತ ತಂದ್ವಿ. ಏನದು? ಜಾನವರು ಈಗ ಗರ್ಭಿಣಿ ಅಲ್ವಾ, ಅದಕ್ಕೆ ಪುಟ್ಟು ಗೊಂಬೆನ ತಂದಿದ್ದೀವಿ. ಇದು ನೋಡಿದ್ರೆ ಅವ್ರು ಬಹು ಖುಷಿ ಪಡ್ತಾರೆ. ಮೊದಲೇ ಅವರು ಮಗು ಕಳ್ಕೊಂಡು ಅಪ್ಸೆಟ್ ಆಗಿದ್ದಾರೆ. ಅದರಿಂದ ಹೊರಗೆ ತರಕ್ಕೆ ನಂಗೆ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗೇನಾದರೂ ಬೊಂಬೆ ನೋಡಿದ್ರೆ ಮತ್ತೆ ಎಲ್ಲ ನೆನಪು ಮಾಡಿಕೊಂಡು ಡಿಸ್ಟರ್ಬ್ ಆಗ್ತಾರೆ. ಸರಿ, ಅದು ನನಗೆ ಕೊಡಿ, ಅವ್ರು ಇದ್ಮೇಲೆ ಅವ್ರಿಗೆ ತಲುಪಿಸ್ತೀನಿ. ಥ್ಯಾಂಕ್ ಯು. ಹೌದು, ಅಂದಾಗೆ ಇಷ್ಟೊತ್ತಲ್ಲಿ ಎಲ್ಗೋ ಹೋಗ್ತಿದ್ರಲ್ಲ, ಎಲ್ಗೋ ಹೋಗ್ತಿದ್ರಿ? ಇಲ್ಲ, ಇಲ್ಲೇ ಶಾಪಿಂಗ್ ಹೊರಟಿದ್ದೆ. ತರಕಾರಿ, ಸ್ವಲ್ಪ ಲೇಟ್ ನೈಟ್ ಶಾಪಿಂಗ್. ಇಷ್ಟೊತ್ತಲ್ಲ? ಸ್ವಲ್ಪ ನೀರು ತಂದುಬಿಡ್ತೀನಿ. ಒಳ್ಳೆ ಮನುಷ್ಯ ಅನಿಸ್ತಾನೆ ಅಲ್ವೇ ಮೇಡಮ್ರೆ? ಏ ವೀಣಾ, ಈ ಮನೆಯಲ್ಲಿ ಏನಾದರೂ ನಡೀತಾ ಇದೆಯಾ? ಏನ್ರಿ ಹಂಗಂದ್ರೆ ಯಾವ ವಿಚಾರದ ಬಗ್ಗೆ ಕೇಳ್ತಿದ್ದೀರಾ? ಅಜ್ಜಿ ವಿಷಯವಾಗಿ ಏನಾದರೂ ಮೂಮೆಂಟ್ ಇತ್ತಾ ಅಂತ. ಏನಿಲ್ಲ ರೀ, ಬೆಳಿಗ್ಗೆ ಒಂದ್ಸಲ ಜಯಂತ್ ಅಂದರು, ಆಮೇಲೆ ಅದೇನೋ ಟ್ರಂಕ್ ಅಂತ ಅಂದ್ರಂತೆ. ಅಷ್ಟು ಬಿಟ್ಟರೆ ಬೇರೆ ಏನು ಬೆಳವಣಿಗೆ ಇಲ್ಲ. ಹರೀಶ್ ಏನಾದರೂ ನಮ್ಮ ಭಾಗಕ್ಕೆ ಬಂದಿದ್ನ? ಇಲ್ವಲ್ಲ, ಅವನು ಯಾಕ್ರಿ ನಮ್ಮ ಭಾಗದ ಕಡೆ ಬರ್ತಾನೆ? ನಾನು ಈ ಮನೇಲಿ ಇಲ್ಲದೆ ಇರ್ಬೋದು, ಆದರೆ ಈ ಮನೇಲಿ ಏನು ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಹೇಗ್ರಿ ಗೊತ್ತಾಗ್ಬಿಡುತ್ತೆ? ನೀವೇನು ಹರೀಶನ್ನ ಕೇಳಿದ್ರಾ? ಹೌದು, ಅವನ ಹತ್ರನೇ ಬಾಯಿ ಬಿಡಿಸ್ದೆ. ಅಂದರೆ ನೀವು ಹರೀಶನ ಹತ್ರ ಮಾತಾಡಿದ್ರಾ? ಏನು ನಡೀತಾ ಇದೆ ನಿಮ್ಮ ಅಣ್ಣ ತಮ್ಮಂದ್ರ ಮಧ್ಯ? ಅಂದರೆ ಹೆಂಡತಿ ಅಂದ್ರೆ ಮುಂದೆ ಜಗಳಾಡೋರ ಥರ ಇದ್ದು, ಆಮೇಲೆ ಹೊರಗಡೆ ನೀವಿಬ್ರು ಚೆನ್ನಾಗೇ ಇದ್ದೀರಾ ಹಾಗಿದ್ರೆ? ಆ ರೀತಿಯಲ್ಲಿ ಏನಿಲ್ಲ ಕಣೆ. ಅವನೆಲ್ಲ ಹಿಂಗೆ ಸಿಕ್ಕಿದ್ದ, ಯಾವುದೋ ವಿಷಯ ಕೇಳಿದಾಗ ಅವ್ನು ಬಾಯ್ಬಿಟ್ಟ ಅಷ್ಟೇ. ಅದು ಯಾವ ವಿಷಯ ಕೇಳಿದ್ರು? ಯಾವುದೋ ವಿಷಯ ಎಲ್ಲ ಹೊರಗಡೆ ಸಿಕ್ಕಿದ್ದ. ಈಗ ನಾವು ನಿಮ್ಮ ಎದುರುಗಡೆ ಹೇಗಿದ್ದೀವೋ ಹೊರಗಡೆನೂ ಹಾಗೇ ಇದ್ದೀವಿ. ನಾವೇನು ಮಾತಾಡ್ತಿಲ್ಲ. ನೀನು
ನನ್ನ ಪರವಾಗಿ ಮಾತಾಡೋದಕ್ಕಿಂತ ಈ ಮನೆಯವ್ರ ಪರವಾಗಿ ಜಾಸ್ತಿ ಮಾತಾಡ್ತೀನಿ. ಅವ್ನು ಬಂದಿದ್ದ ಅಂತ ಹೇಳಬೇಕು ತಾನೆ. ಅಯ್ಯೋ ಹೇಳ್ತಿದ್ದೆ ರೀ, ಆದರೆ ನೀವು ಯಾರು ಅಂತ ನನಗೆ ಗೊತ್ತಲ್ಲ. ಅವ್ನು ನಮ್ಮ ಕಡೆ ಬಂದಿದ್ದ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಹೊಸದಾಗಿ ದೊಡ್ಡ ಕುರುಕ್ಷೇತ್ರ ಯುದ್ಧ ಶುರು ಮಾಡಿಬಿಡ್ತೀರಾ ಅಂತ ಹೇಳಕ್ಕೆ ಹೋಗಲಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ಏನು ಮಾಡೋದಕ್ಕಾಗುತ್ತೆ? ಎಲ್ಲದಕ್ಕೂ ಕೋಪ ಮಾಡ್ಕೊಳಕ್ಕಾಗತ್ತಾ? ಇದನ್ನೇ ರಕ್ತ ಸಂಬಂಧ ಅಂತ ಕರೆಯೋದು. ಎಷ್ಟೇ ಕಿತ್ತಾಡಿದ್ರು ನಿಮ್ಮ ತಮ್ಮನ್ನ ಬಿಟ್ಕೊಟ್ಬಿಡ್ತೀರಾ ನೀವು? ಅದೇ ಅವ್ನ ಹೆಂಡತಿ ಬೇಬಿ ಏನಾದರೂ ಈ ಕಡೆ ಬಂದ್ಬಿಟ್ಟಿದ್ರೆ ಜಗಳ ಆಡದೆ ಇರ್ತಿದ್ರಾ? ನಿಮ್ಗೊಂದು ರೂಲು, ನಮ್ಗೊಂದು ರೂಲು. ಏನೇ ನನ್ನನ್ನು ವಿಲನ್ ಥರ ನೋಡ್ತೀಯಲ್ಲ? ನಾನು ಅಷ್ಟು ಕೆಟ್ಟವನಲ್ಲ. ಕೆಟ್ಟವರಲ್ಲ ನೀವು, ಆದರೆ ನೀವು ಎಷ್ಟು ಒಳ್ಳೆಯವರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ನಿನ್ನ ಮಾತಿನರ್ಥ? ಅಂದರೆ ನೀವು ಯಾವಾಗ ಎಲ್ಲಿ ಎಷ್ಟೆಷ್ಟು ಲೆಕ್ಕಾಚಾರ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂದೆ. ಇದೇ ನನಗೆ ಆಗಲ್ಲ ಅನ್ನೋದು. ಮನೆಯವ್ರನ್ನ ಹೊಗಳೋದು, ನನ್ನನ್ನು ತೆಗಳೋದು. ಹರೀಶ ಬಂದ, ಅವನನ್ನು ನಮ್ಮ ಭಾಗದಲ್ಲಿ ಬರೋದಕ್ಕೆ ಬಿಟ್ಟಿದ್ಯಾ. ಅದೇ ನಾವು ಹೋದರೆ ಆ ಸಿಂಚನ ಸುಮ್ಮನೆ ಇರ್ತಾಳಾ? ಇನ್ನೊಂದು ಸಲ ಹೀಗಾಗಬಾರ್ದು. ಇದೇ ರೂಢಿ ಆಗಿಬಿಡುತ್ತೆ. ಹುಷಾರಾಗಿರ್ಬೇಕು, ಗೊತ್ತಾಯ್ತಾ? ಹೌದೌದು, ದೊಡ್ಡ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಇದು. ದಿನ ಬೆಳಗಾದರೆ ನಾನು ಆ ಕಡೆ ಯಾರಾದ್ರು ಈ ಕಡೆ ಯಾರು ಬಂದರು ಅಂತ ನೋಡ್ತಾ ಕೂತಿರ್ಬೇಕಾ? ಸೀರೆ ಬಾರ್ಡ್ರ್ ನೋಡ್ಕೊಳ್ಳೋಕ್ಕೆ ಪುರ್ಸತ್ತಿಲ್ಲ ನನಗೆ. ಬಿಡ್ಕೊಳ್ರಿ. ಜಾನು, ನೀನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ನೀನು ಫೋನಲ್ಲಿ ಮಾತಾಡಿದ್ದು ನೋಡಿ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಅದಕ್ಕೆ ಇಷ್ಟೊತ್ತರಲ್ಲೇ ಬಂದ್ಬಿಟ್ಟೆ. ಇವತ್ತು ಪೂರ್ತಿ ನಿನ್ನ ಜೊತೆ ಮಾತಾಡೋಣ, ನಿನ್ನ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಆದರೆ ನೋಡಿದ್ರೆ ನೀನು ಮಲಗಿಬಿಟ್ಟಿದೆಯಲ್ಲ. ಪರವಾಗಿಲ್ಲ ಬಿಡು, ನೀನೀಗ ಚೆನ್ನಾಗಿ ಮಲಗು. ನೀನು ಎದ್ದ ಆದ್ಮೇಲೆ ಮಾತಾಡೋಣ. ಇವ್ರು ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅಜ್ಜಿ ನೋಡೋಕೆ ಹೋಗಿರ್ತಿದ್ದೆ ಅಂತ ಇಲ್ಲಿಂದ ಒಕ್ಕರ್ಸ್ಕೊಂಡ್ರು ಇವರು. ಭಾವನ ಅವ್ರು ಬೇರೆ ಅವ್ರ ರೂಮಿಗೆ ಹೋಗಿದ್ದಾರೆ. ಅವ್ರಿಗೆ ಸಡನ್ನಾಗಿ ಎಚ್ಚರ ಆಗ್ಬಿಟ್ರೆ? ಇಲ್ಲ, ಬೆಳಗ್ಗೆವರೆಗೂ ಎಚ್ಚರ ಆಗಲ್ಲ ಅನ್ನೋ ನಂಬಿಕೆ ಇದೆ. ಆದರೂ ಜಯಂತ್ ಅವರೇ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.